ಮಾಡ್ತಿದ್ದಾಳೆ. ನಾನು ಪ್ರಕುಲ್ ಬೆಳಗ್ಗೆ ಬೂಸ್ಟ್ ಇಲ್ಲ ಅಂತ ಕೂಗೋಲ್ಲ, ಹಂಗಾಗಿ ಬೂಸ್ಟ್ ತೊಗೊಂಬಂದು ಮಾಡ್ತಾಯಿದ್ದೀವಿ. ಸೊ ದೇವಸ್ಥಾನ ಎಲ್ಲ ಸುತ್ಕೊಂಡು ಬಂದ್ವಿ, 2 ದೇವಸ್ಥಾನ ಮತ್ತು ನಮ್ಮ ದೊಡ್ಡಪ್ಪಂದು ಸಮಾಧಿನೂ ನೋಡ್ಕೊಂಡು ಬಂದ್ವಿ, ಅಲ್ಲೇ ಇರೋದು. ಸೊ ಅಕ್ಕನೂ ಬಂದಿದ್ದಾರೆ, ಅಕ್ಕ ಮತ್ತು ಮಾಮ ಊರಿಂದ, ಒಂದು ಅಮ್ಮ ಊರು, ಅವರು ಬಂದಿದ್ದಾರೆ. ಸೊ ಫುಲ್ ಅದಕ್ಕೆ ಗಲಾಟೆ. ಇಲ್ಲಿ ಟೀ ಪ್ರಿಪೇರ್ ಆಗ್ತಿದೆ. ಸೊ ಜಸ್ಟ್ ತಿಂದ್ವಿ. ಒಗ್ಗರಣೆ, ಇದು ಪೂರಿ ಒಗ್ಗರಣೆ ಅಂತಾರಲ್ಲ, ಅದು ಫೇಮಸ್ ಈ ಕಡೆ ಆಂಧ್ರ ಕಡೆ ಎಲ್ಲ. ಸೊ ಅದು ತಿಂದು ಫುಲ್ ಹೊಟ್ಟೆಶ್ವಾಗಿತ್ತು, ಎಲ್ಲ ಕಡೆ ತಿರುಗಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ನೋಡಿದ್ದೀರಾ ಅನಿಸುತ್ತೆ, ಟೆಂಪಲ್ಗೆ ಹೋಗಿರೋದು, ತುಮಕೂರಿನಿಂದ ಬಂದಿರೋದು. ಅದು ನೋಡಿ ಯಾರು ನೋಡಿಲ್ಲ ಅಂದರೆ ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ಟು ನಾನ್ ವೆಜ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಒಂದು ಕಡೆ ಅವಂತಿ ಟೀಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ಲು. ಊರಿಗೆ ಬಂದರೆ ಸಾಕು, ಅಂದರೆ ಜನ ಇದ್ದಷ್ಟು ಮನೆಯಲ್ಲಿ ಎಲ್ಲೇ ಇರ್ಬೋದು, ಊರಲ್ಲಾಗಿರ್ಬೋದು, ಸಿಟಿಲಾಗಿರ್ಬೋದು, ಬೆಳಗ್ಗೆ ಒಂದು ಸತಿ ಟೀ, ಮಧ್ಯಾಹ್ನ ಒಂದು ಸಲ ಟೀ, ಸಂಜೆ ಒಂದು ಸಲ ಟೀ, ಈ ಥರ ಆಗ್ತಾನೇ ಇರುತ್ತೆ. ಆ್ಯಂಡ್ ಅದರಲ್ಲೂ ನಾವು ಊರಿಗೆ ಹೋದರೆ ಸಾಕು, ಬರೀ ಟೀ ತಿನ್ನೋದು, ಮಲಗೋದು, ಮಾತಾಡೋದು, ಇದೇ ಕೆಲಸ. ನಾವಂತೂ ಮಧ್ಯಾಹ್ನ ಊಟ ಮಾಡಿಬಿಟ್ಟು 4 ಅವರ್ ಹರಟೆ ಹೊಡೆದಿದ್ದೀವಿ ಎಲ್ಲರೂ. ಅದು ಇದು ಹಳೆ ಕಾಲದ್ದೆಲ್ಲ ಮಾತಾಡಿಕೊಂಡು, ಆವಾಗ ಹಂಗಿತ್ತು ಜೀವನ, ಇವಾಗ ಹಿಂಗಿದೆ ಹಾಗಿದೆ ಆವಾಗ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ನಾನು ಪ್ರಕುಲ್ಗೆ ಲಸಿಕಾ ಹಾಲು ಕುಡ್ದಿರಲಿಲ್ಲ ಬೆಳಿಗ್ಗೆ, ಅಂದರೆ ಲಸಿಕಾ ಒಬ್ಳು ಕುಡ್ದಿದ್ಲು, ಪ್ರಕುಲ್ ಬೂಸ್ಟ್ ಇಲ್ಲ ಅಂದರೆ ಕುಡಿಯೋಲ್ಲ ಹಾಲು, ಹಾಗಾಗಿ ಬೂಸ್ಟ್ ತೊಗೊಂಬಂದು ಬರ್ತಾ ಟೆಂಪಲಿಂದ. ಸೊ ಅವರಿಬ್ರಿಗೂ ಕಾಯಿಸ್ತಾ ಇದ್ದೆ. ಇಲ್ಲ ಅವಂತಿ ಆಗಲೇ ಟೀ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಹೋಗಿ ಕೊಡಬೇಕು. ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ, ಒಂದು 11 o'clock ಇಲ್ಲ ಸಂಜೆ 4 o'clock ಕುಡಿದ್ರೆ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ನಾನು ಬೆಳಗ್ಗೆ ಟೀ ಕುಡಿಯೋಲ್ಲ, ಬಟ್ ಸಮ್ಟೈಮ್ಸ್ ಮಾತ್ರನೇ ಮಾರ್ನಿಂಗ್ ಕುಡಿಯೋದು, ಇಲ್ಲಾಂದರೆ ಎವ್ರಿ ಡೇ ನಾನು ಸಂಜೆನೇ ಟೀ ಕುಡಿಯೋದು. ಸಂಜೆ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಟೀನ. ಇಲ್ಲಿ ವೈಟ್ ರೈಸ್ಗೆ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ವೈಟ್ ರೈಸ್ ಪ್ರಿಪೇರ್ ಆಗ್ತಿದೆ. ಆ್ಯಂಡ್ ಒಂದು ಕಡೆ ಚಿಕನ್ ಮತ್ತು ಮಟನ್ ಅಕ್ಕನೇ ಮಾಡ್ತಿದ್ದಾರೆ ಇಬ್ಬರು ಸೇರಿ. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಮಟನ್ ತಿನ್ನೋದಿಲ್ಲ, ಚಿಕನ್ ಅಷ್ಟೇ. ಇದರಲ್ಲಿ ಚಿಕನ್ ಫ್ರೈ ಥರ ಮಾಡ್ತಿದ್ದಾರೆ, ಹಾಗೆ ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಪೂರಿ ಮತ್ತು ಮುದ್ದೆ, ಸೊ ಇದಿಷ್ಟು ಮಾಡ್ತಿದ್ದಾರೆ. ಸೊ ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಅದೊಂಥರ ಮಜಾ ಬೇರೆ. ಆ್ಯಂಡ್ ನಾವು ಅಡುಗೆ ಮಾಡಿದ್ದೀವಿ ಅಂತ ನಮಗೆ ಫೀಲೇ ಆಗೋಲ್ಲ. ಒಬ್ಬರೇ ಮಾಡಿದ್ರೆ ಏನೋ ಒಂಥರ ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ, ಎಲ್ಲ ಒಬ್ಬರೇ ಮಾಡಿದ್ದೀವಿ ಅನ್ನೋದು. ಆ್ಯಂಡ್ ಜನ ಜಾಸ್ತಿ ಇದ್ದಷ್ಟು ಅಡುಗೆ ಮಾಡಿದಾಗ ಎಷ್ಟೇ ಅಡುಗೆ ಮಾಡಿದ್ರು ನಮಗೆ ಅಡುಗೆ ಅನಿಸಲ್ಲ, ಮಾತಾಡಿಕೊಂಡು ನಕ್ಕೊಂಡು ಮಾಡ್ಬೋದಲ್ವ. पूरी लवे పూరీనా సైజ్ పిండి ఎక్కువ తీసుకుంటాం సరిగ్గా మాదేం లేదమ్మా తక్కువ ఈ కాలంలో ఉండే ఉండాలి బాగా పూరీ మందం లేవా పూరీలు ఉన్నాయి అట్లే అంటే అప్పటికప్పుడు తినేకైతే బాగా మందం చల్లగా ఇట్లకే మెత్తగా మీరు పెట్టేది మేము ఫస్ట్ నీళ్ళు కలుగుతాయి యూట్యూబ్ తీస్తాడవా ఈగలే కనపడతాయి ఈగ కావచ్చు అనుకుంటా ఎడిట్ చేసేయండి అంతే ఇట్లనే అమ్మ ఈగలు ఇట్లా
తెల్లవారు వచ్చినాడు బాగా బట్టలు పెట్టుకొని బట్టలు మీ బిడ్డ సెల్లుడు కడకడ బట్టలు అంతా చేరుకుంటాడు అదే మళ్ళీ ఆలిపోయింది ఎవరు సీర్ నుండు మాట్లాడితే ఇట్లా ఏం చేయాలంటే భయే ఆ కొడుకు పోయి అక్కడ నేనే ఫాస్ట్గా దొరుకుతాను చూద్దాం వయసులో నా వడ్డు పైరు ಹೀಗೆ ಇರುತ್ತೆ ಎಲ್ಲರೂ ಸೇರಿದಾಗ ಎಲ್ಲರ ಮನೇಲೂ ಹಿಂಗೆ ಇರುತ್ತೆ. ಅದರಲ್ಲೂ ನಮ್ಮ ಅಮ್ಮನಂತೂ ವಾಯ್ಸ್ ಜೋರು, ತುಂಬ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಮಗೆ ಅಷ್ಟು ವಾಯ್ಸ್ ಕೊಟ್ಟಿಲ್ಲ, ನಮಗೊಂದು ಸ್ವಲ್ಪ ಲೋ ವಾಯ್ಸ್ ಕೊಟ್ಟಿದ್ದಾನೆ ದೇವರು. ನಾವು ಮನೇಲಿ ನಮ್ಮ ಅಮ್ಮನೇ ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಹೈ ಪಿಚ್ ವಾಯ್ಸಲ್ಲಿ ಮಾತಾಡೋದು. ಸೊ ಎಲ್ಲ ಹಿಂಗೆ ನಕ್ಕೊಂಡು ಮಾತಾಡಿಕೊಂಡು ಇದ್ದರು. ನಾನೊಂದು ಕಡೆ ನನ್ನ ಪಾಡಿಗೆ ನಾನೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಇದ್ದೆ. ಇಲ್ಲೆಲ್ಲ ರೆಸಿಪೀಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಗಟ್ಟಿ ಮೊಸರು ಇದು, ಸಕ್ಕದಾಗಿದೆ ಎಲ್ಲ ನೋಡೋದಕ್ಕೆ. ಆ್ಯಂಡ್ ಮುದ್ದೆ, ಚಿಕನ್ ಫ್ರೈ ಆಗಲೇ ನೋಡಿದ್ರಿ. ಆ್ಯಂಡ್ ಇಲ್ಲಿ ಪೂರಿ, ಸೊ ಇದ್ರ ತುಂಬಾ ಪೂರಿ ಇದೆ. ಪೂರಿ ಮತ್ತು ನಾನ್ ವೆಜ್ಜು ಎರಡು ಸೂಪರ್ ಕಾಂಬಿನೇಷನ್ನು. ಪ್ಲಸ್ ಇಲ್ಲಿ ಸ್ವಲ್ಪ ರೈಸು, ವೈಟ್ ರೈಸು ಮತ್ತು ಮಟನ್ ಸಾಂಬಾರು. ಸೊ ಇದಿಷ್ಟು ರೆಸಿಪೀಸು. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಮತ್ತು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಸೈಡಿಗೆ ಅಂತ ಅದು. ಆ್ಯಂಡ್ ಇಲ್ಲಿ ಎಗ್ ಮಸಾಲ, ಎಗ್ ಸಾರು, ಮೊಟ್ಟೆ ಸಾರು ಇಲ್ಲಿ. అదే ఏమి మాట్లాడతావు చెప్పు, ఏముంది మాట్లాడు. ఇంకా తింటా అంటాము. రింగ్ బాగొట్టలేమనేది రింగ్ బాగొట్టిండాను అని చెప్పు. ఒకసారి రింగ్ పోగొట్టింటాం కదా మనమే. నన్ను తీయదేంటి దలశిక హాయ్ రా తిందురా. అప్పచ్చి అప్పచ్చి లేట్ అవుతుంది. వారానికి తప్పు కూడా చేస్తుందండి నాకు. ఏమో ఏం చేస్తుంటా, బూదిన్నావా, బాగున్నావా అని చెప్తున్నాను. చికెన్ అక్క చికెన్
ಒಬ್ರದ್ದೊಬ್ರಿ ಫ್ರೆಂಡ್ಸ್ ಊಟ ಮಾಡಿ ಹಿಂಗೆ ಕೂತಿದ್ವಿ ಎಲ್ಲ ಮಾತಾಡ್ಕೊಂಡು. ಹಾಂ, ಸೊ ನಮ್ಮ ದೊಡ್ಡಮ್ಮ ಎಲ್ಲ ಹೇಳ್ತಾಯಿದ್ರು ಅವಾಗಿನ ಕಾಲದಲ್ಲೆಲ್ಲ ಹೆಂಗೆ ಕಷ್ಟಪಟ್ವಿ, ನಮ್ಮ ಅತ್ತೆ ಎಲ್ಲ ಹೆಂಗಿದ್ರು ಅಂತ. ಅದನ್ನೊಂದು ಮಾತಾಡ್ಕೊಂಡು ಒಂದು 2-3 ಅವರ್ಸ್ ಹಿಂಗೆ ಮಾತಾಡ್ಕೊಂಡೆ ಕೂತಿದ್ದೀವಿ. ಸೊ ಇವಾಗ 5:30 ಓಡ್ತೀವೋ ಇಲ್ವೋ ಗೊತ್ತಿಲ್ಲ. 50% ಇದೆ. ಓಡ್ರೆ 6:15 ಓಡಬೇಕು, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಡಬೇಕು 5 ಗಂಟೆಗೆ. ಸೊ ಆ ಥರ ಇದೆ, ಗೊತ್ತಿಲ್ಲ. ಸೊ ಏನು ಅಂತ ಅಪ್ಡೇಟ್ ಮಾಡ್ತೀನಿ ನಾನು. ಸೊ 3 ಅವರ್ ಪೂರ್ತಿ ಹಳೆ ಕಾಲಕ್ಕೆ ಹೋಗಿ ಬಂದಂಗೆ ಆಯಿತು ನಮಗಂತ. ಎಲ್ಲರಿಗೂ ನಕ್ಕೊಂಡು ಕಾಮಿಡಿ ಹಂಗಿತ್ತು. ಅವಾಗೆಲ್ಲ 5 ರೂಪಾಯಿ ಫೀಸು, 7 ರೂಪಾಯಿ ಕಾಲೇಜ್ ಫೀಸ್ ಅಂತ ಹೇಳ್ತಾಯಿದ್ರು. 7 ರೂಪಾಯಿಗೆ ಇವಾಗ ಏನು ಬರುತ್ತೆ ಅಲ್ವಾ, ಏನು ಒಂದು ಪೆನ್ಸಿಲ್ ಬರ್ಬೋದು ಅಷ್ಟೇ, ಅಷ್ಟು ಕಾಸ್ಟ್ಲಿ. ಬಟ್ ಆವಾಗ ಅಷ್ಟೇ ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ಕಡಿಮೆ ಇತ್ತಲ್ವ. ಇವ್ರು 3 ಜನ ಆಟ ಆಡಿದ್ದು. ರಶಿ ಏನು ಸ್ನಾನ ಮಾಡಲ್ವಾ? ರಶಿ ಸ್ನಾನ ಮಾಡಲ್ವಾ ನೀನು? ಏಯ್ ಏನದು ರಾಲ್ತೋ ಕೊಟ್ಕೋಗ್ಬಿಡ್ದು, ರಾಲ್ತೋ ಕೊಟ್ಕೋಗ್ಬಿಡ್ದು ಬಾಬು, ಕೊಟ್ಟದ್ದು. ಫುಲ್ ಬಿಸಿಲಿದೆ. ಫ್ರೆಂಡ್ಸ್, ನಮ್ಮ ಮಾಮ ಅಂದರೆ ನಮ್ಮ ಅಮ್ಮ ಅವರ ಸೆಕೆಂಡ್ ಅಣ್ಣ. ಸೊ ಯಾವಾಗಲೂ ನಾವು ಹಿಂಗೆ ಆಟಾಡಿಸ್ತಾನೆ ಇರ್ತೀವಿ. ಅವರಿಗೆ ಇದು ಬೂಸ್ಟ್ ಆ್ಯಕ್ಚುಲಿ ಕಾಫಿ ಅಂತ ಹೇಳಿ ಉಪ್ಪಾಕಿ ಕೊಡ್ತಾಯಿದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಸ್ಪೂನು ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಒಂದು ಕಾಫಿ ರೈಸ್ ನೀತಾನೆ ಇಟ್ಬಿಟ್ಟಿದ್ವಿ. ಸ್ಟ್ರಾಂಗ್ ಪಾಲನೆ ಅಲ್ಲಿ ಓನ್ ಸಲಹೆ ಕಾಡ್ಬೇಟಿತ್ತು. నిన్నే చెప్పినా నువ్వు మంచి మంచి తీసుకుని నాకు బాగా పడ్డలో మాకేంటో ఎవరైనా తీసుకున్నా వీడే చూద్దావా నువ్వు వీడియో రాలేదు వీడియో రాలేదంట. మొబైల్ షూట్ చేస్తాను నాకు స్పెషల్గా ఇస్తాను లేదా మనకి ಇವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ ಅಲ್ವಾ. ಅವಂತಿ ಮತ್ತು ಅಬ್ಬಿ ನಮ್ಮ ಅಕ್ಕನ ಮಗ ಇಬ್ಬರು ಹೋಗಿ ಕೇಕ್ ತೊಗೊಂಬಂದಿದ್ದಾರೆ ಚಿಕ್ಕದು. ಆ್ಯಂಡ್ ಇವಾಗ ಇಲ್ಲೆಲ್ಲ ಹೂವು ಐತಲ್ಲ ಎಲ್ಲ ತೊಗೊಂಡು ಕಿತ್ತಿದ್ದೀನಿ. ಸೊ ಎಲ್ಲ ಡೆಕೋರೇಷನ್ ಮಾಡೋಣ, ಅಟ್ಲೀಸ್ಟ್ ಟೇಬಲ್ ಡೆಕೋರೇಷನ್ ಅಂತ. ಸೊ ನಾನು ನೈಟ್ ವೇರ್ ಹಾಕ್ಕೊಂಡೆ, ನಾಳೆ ಬೆಳಗ್ಗೆ ಹೊರಡೋದು ಇಲ್ಲಿಂದ. ಸೊ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ, ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಬನ್ನಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ. ಇದೊಬ್ಬಟ್ಟು
ఇదే ఇష్టం ఇదే పప్ప పడేది లాస్ట్ అత్త ఇది అది కూడా నేను చేసినది ఈ లైట్ వేసి పెద్ద లైట్ కూర్చున్నానా పెద్ద లైట్ వస్తుంది I got one more item. ಆ ಶೀರ್ಲ ಅಂತ ಮದ್ವೆ ಹೆಣ್ಣು ರೆಡಿ ಹಂಗೆ ఏం లక్షది ನಶಿಕಾ ಏನ್ ಮಾಡ್ತಿದ್ದಾಳೆ? Can I have some orange juice and puliyogre? ಆರೆಂಜ್ ಜ್ಯೂಸ್ ಪುಳಿಯೋಗರೆ Puliyogre. ಎಲ್ಲ ಕಿಚನ್ ಸೆಟ್ ಇಟ್ಕೊಂಡು ನೋಡಿ ಹೆಂಗ್ ಆಟ ಆಡ್ತಿದ್ದಾರೆ. Orange juice. ಚೇರ್ ರಶಿ ಅದು ಚಿಕ್ಕ ಚೇರು ರಶಿ ಎಷ್ಟು ಚೆನ್ನಾಗಿದೆ ನೋಡು, ಕ್ಯೂಟ್ ಆಗಿ. And give me puliyogre. ನೀನ್ ಕುತ್ಕೋತೀಯ ಚೇರಲ್ಲಿ? ಜಾಗలేదు. ಗ್ಯಾಸ್ ಇಟ್ಟಿದ್ಯಾ ಟೇಬಲ್ ಬದಲು? ಟೇಬಲ್ ಎಲ್ಲಿದೆ? ಎಲ್ಲಿದೆ ಟೇಬಲ್ಲು? Can you put some ice water? ಎಲ್ಲಿದೆ ಟೇಬಲ್ಲು? Can you put these? Okay. And pepper and salt. And puliyogre. ಟೇಬಲ್ ಎಲ್ಲಿ? Pepper and salt. Ma puliyogre kaisu pepper and salt. Taste. Idu pepper and salt. ಚೇರಾ ಎಷ್ಟು ಚೆನ್ನಾಗಿದೆ ಚೇರಲ್ಲಿ. Mamma idi. నువ్వు పడతావు రషిక? Pallero. పడతావు బంగారి? Pakkadu utte. పడతావు బంగారి? Your phone, why you throw them? Can I have some dessert food? Can I have some? ಇವ್ರಿಗೆ ಫುಲ್ 3 ಜನಕ್ಕೂ ಇವತ್ತು ಹಬ್ಬ. ಆಟ ಆಡಿದ್ದೆ ಹಾಂ. And idli and oda and chutney and sambar and బాబు ఏం ఒకసారి కూర్చోబెట్టు ఉప్పు రోన్సేపి. ఇగో లషి డాಗಿ, ವಿಲೇಜ್ ಡಾಗಿ. ಅದ್ರ ಹೆಸ್ರೇನು? ಪಪ್ಪಿ. ಅದ್ರ ಹೆಸ್ರೇ ಪಪ್ಪಿ. ಏನಮ್ಮ ఒకసారి బాబు ఒకసారి. కేక్ ఇగో స్పార్కల్ దానికి ఆపక్ బోన్ ఆపక్ క్లాస్ కొట్టేసి అజ్జుడు ఫ్రిడ్జ్లో పెట్టేట్లయితే వీడు అదంతా బయట కొయ్యం. దానికి అది అంటే వెనక్కి వచ్చింది అదే ఒకసారి డబ్బాని పెళ్లిగా సువాసనకి తెలుగులో చెప్పండి, పర్వాలేదు, ఇంగ్లీష్లో చెప్పండి. నువ్వు పెట్టాను తాతకి పెట్టారు నషి పెట్టు.
అందరూ క్రిమి పెట్టలు చూడగా నಮಗೆ పోయిరా అవైకి రా తాత పెట్టు అదే అయ్యో పసుపు కట్టుకుంటా మీరు పెట్టుకోండి తాత పెట్టినానమ్మా గోపాల్ పెట్టుకోరు బాగుతాడరా అసలుకి ఫోటోలు ఎవరు నల్లగా ఉండే వాళ్ళు కూడా తెల్లగా కనపడుతుంది దాంట్లో నిజంగా బాగుంది అబ్బా పెడతాను అమ్మ సూపర్గా ఉండదు 70,000 ఇది కెమెరా సూపర్ 70,000 ఓయమ్మ నారాయణ చూడు ఎట్లా నస్తున్నారు బలుండారు బాగుండాలి అంటే డైరెక్ట్ డైరెక్ట్ బాగా కనపడలే రేట్లు బాగా కనపడతాను క్లారిటీ నువ్వు నేను లాస్ట్కి పోతా ఇంకా వాళ్ళు ఇంకా లైన్లో నేను ఒక్కొక్కరు పోతే బాగుంటుంది నువ్వు పోయానమ్మా అదేందో ఇది వస్తుంది కుక్కర్లో టొమాటో బాత్ నువ్వే తింటావా ఇవ్వండి రండి మీరు వీడియోకి అటు ఇవ్వకండి మళ్ళీ ఇస్తాను ఉండండి చాకేందన్నా ఆద్య మీరు ఈ పక్క రావాలా కనపడదు ఆద్య ఈ పక్క రా ఎక్కడ ఉంటారు ఫేమస్ అయిపోతాయి అలర్జీనా మన ముందుకి ఫోటో తీయలేదా ఫోటో తీసలేదు లేపో ఫోటో తీయలేదా ఆద్య ఈ పక్క రండి వీళ్ళు చూడు ఇద్దరు పట్టినారు ఉరికే కేకులు హ్యాపీ పెళ్లి రోజే చెప్పు సార్ హ్యాపీ వన్నూరప్ప ఇగో వీళ్ళిద్దరు ఆద్య ఆప వెనకాల అందరూ నిలబడండి వాళ్ళంటే నీ ముందు మెయిన్ ఏ బాబు తినొద్దట్లా నిలబడుకోండి మీరు అత్ర పిల్లల్లో నువ్వు ఒక్కడు రాకే ఏయ్ రా ఏయ్ రా బిడ్డ ಸರಿ 100 ಒಂದ್ಸೇಪ ಓ ಲಶಿಕ ಟೊಮೆಟೊ ಬಾತ್ ತಿನ್ನಿಸ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಮಾಡಿದ್ರು ಅಕ್ಕ సరే రెండుసేపు ప్రీప్రకుల్ నీకి తినిపిస్తా వదినా అన్న చేసి పెట్టదు కాక ఇంకా పేర్లు పెడతారు అప్ప చెయ్యి మరి చెప్పుగా బాగుంది అదే మంచి మసాలా అట్లే దీపక్ ಓಕೆ ಫ್ರೆಂಡ್ಸ್ ನೋಡೋದಲ್ಲ ವೀಡಿಯೋನ ಸೊ
ಫುಲ್ ಈ ಥರ ಇತ್ತು. ನಾವು ಮಜಾ ಮಾಡಿದ್ವಿ ಸಂಡೇ ಎಲ್ಲ ಹಳೆ ಕಾಲದ ಮಾತಾಡ್ಕೊಂಡು. ಆಮೇಲೆ ನಮ್ಮ ಮಾಮಂಗೆ ಪ್ರ್ಯಾಂಕ್ ಮಾಡಿದಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಆ್ಯಂಡ್ ಸಕ್ಸಸ್ಫುಲ್ ಕೂಡ ಆಯಿತು. ನೋಡೋದೆಲ್ಲ ಸಕ್ಕದಾಗಿ ನಕ್ಕಿದ್ದೀವಿ. ಆ್ಯಂಡ್ ಆಮೇಲೆ ಅಪ್ಪ ಅಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಸಿಂಪಲ್ಲಾಗಿ ಎಲ್ಲರೂ ಸೇರಿಕೊಂಡು. ತುಂಬ ಖುಷಿ ಆಯಿತು. ಆ್ಯಂಡ್ ಐ ಹೋಪ್ ನೀವು ಕೂಡ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸೋಲಾರ್ ಪವರ್ ಪ್ಲ್ಯಾಂಟಲ್ಲಿ ನೈಟ್ ಟೈಮ್ ಆದಾಗ ಆಟೋಮೆಟಿಕ್ ಎಲ್ಲ ಲೈಟ್ಸ್ ಆನ್ ಆಗುತ್ತೆ. ಅದ್ರದ್ದು ವ್ಯೂ ತುಂಬಾ ಸಕ್ಕದಾಗಿರುತ್ತೆ. ತುಂಬ ಲೈಟ್ಸ್ ಇರುತ್ತಲ್ಲ, ಸಕ್ಕದಾಗಿ ಕಾಣುತ್ತೆ ನೈಟ್ ಟೈಮ್, ಅಂದರೆ ಡಾರ್ಕ್ ಇರೋವಾಗ ನೋಡೋದಕ್ಕೆ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.